ನಮಸ್ಕಾರ ವೀಕ್ಷಕರೇ, ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ಗುಳೇದಗುಡ್ಡದಲ್ಲಿ ಮೇ 7ರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಮತದಾನಕ್ಕೆ ಪಾಲ್ಗೊಳ್ಳುವಂತೆ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ. ಇಡೀ ಬೂತನ್ನು ಗುಲಾಬಿ ಬಣ್ಣದಿಂದ ಅಲಂಕರಿಸಲಾಗಿದೆ. ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಬನ್ನಿ ಮತ ಚಲಾಯಿಸೋಣ, ನನ್ನ ಮತ ನನ್ನ ಹಕ್ಕು, ಪ್ರಜಾಪ್ರಭುತ್ವ ಹಬ್ಬ, ನನ್ನ ಮತ ನಮ್ಮ ನಾನು ತಪ್ಪದೆ ಮತದಾನ ಮಾಡುತ್ತೇನೆ ಎಂಬ ವಾಕ್ಯಗಳನ್ನು ಭವಿಷ್ಯ ಎಂದು ಪುರಸಭೆ ಮುಖ್ಯ ಅಧಿಕಾರಿ ರಾಜೇಶ್ ಕೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮ್ಯಾನೇಜರ್ ಎಎಚ್ ಮುದ್ದೇಬಿಹಾಳ್, ಭೀಮ್ಸಿ ನಡುವಿನ ಮನೆ, ಕುಮಾರ ಕಟ್ಟಿಮಠ್, ವಿನಾಯಕ್ ಹೊಟ್ಟೆ ಹಾಗೂ ತಿಮ್ಮಣ್ಣ ದಾಸರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 31 ಬೂತ್ಗಳಿದೆ. ಅದರಲ್ಲಿ ಬೂತ್ ನಂಬರ್ 23ಅನ್ನು ಸಖಿ ಬೂತ್ ಅಂತೇಳಿ ವಿಶೇಷವಾಗಿ ಬೂತನ್ನು ಅಲಂಕಾರಗೊಂಡು ಸಖಿಯರನ್ನು ಸಖಿ ಮತದಾನ ಅಂತೇಳಿ ಕೇಂದ್ರವನ್ನಾಗಿ ಮಾಡಲಾಗಿದೆ. ಹಾಗೆ ಬೂತ್ ನಂಬರ್ 44 ಯುವ ಮತದಾರರನ್ನು ಸೆಳೆಯುವಂಥ ಒಂದು ಆಕರ್ಷಣೀಯ ವರ್ಣಕಲೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಪ್ರತಿಶತ ಮತದಾನ ಕೇಂದ್ರವಾದ ಬೂತ್ ನಂಬರ್ 24 ಮತ್ತು ಬೂತ್ ನಂಬರ್ 30ಅನ್ನು ಕೂಡ ವರ್ಲಿ ಕಲೆಯಿಂದ ಅಲಂಕಾರಿತಗೊಳಿಸಿ ಯುವ ಮತದಾರರನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ. ಈ ಸಲ ಎಲ್ಲ ಅರ್ಹ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕಂತೇಳಿ ವಿನಂತಿಸುತ್ತಾ ಮತದಾನ ಕೇಂದ್ರಗಳಲ್ಲಿ ಅಂಗವಿಕಲರಿಗಾಗಿ, ವಿಶೇಷ ಚೇತನರಿಗಾಗಿ, ಹಿರಿಯರಿಗಾಗಿ ವೀಲ್ ಚೇರನ್ನು ಕೂಡ ಮಾಡಿದ್ದೇವೆ. ಹಾಗೆ ಎಲ್ಲ ಕಡೆ ರ್ಯಾಂಪ್ನ ವ್ಯವಸ್ಥೆ ಕೂಡ ಇದೆ. ಎಲ್ಲಿ ಬಿಸಿಲಿನ ಶಾಪ ಜಾಸ್ತಿ ಇರುತ್ತೋ ಅಲ್ಲಿ ಕೂಡ ಒಟ್ಟು 4 ಮತದಾನ ಕೇಂದ್ರಗಳಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಿರಿಯರು ಯಾರಿಗೆ ಬೂತಿಗೆ ಬರೋಕ್ಕೆ ಸಾಧ್ಯವಾಗ್ತಾ ಇಲ್ವೋ ಅವರಿಗೆ ವಿಶೇಷವಾಗಿ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ಸಾರ್ವಜನಿಕರಲ್ಲಿ ಅಂದರೆ ಅರ್ಹ ಮತದಾರರಲ್ಲಿ ವಿನಂತಿಸುವುದೇನೆಂದರೆ, ನಾಳಿನ ದಿವಸ ಲೋಕಸಭಾ ಚುನಾವಣೆಗೆ ನನ್ನ ಮತ ನನ್ನ ಹಕ್ಕು ಎಂಬ ಒಂದು ಘೋಷವಾಕ್ಯದೊಂದಿಗೆ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದೆ. ವ್ಯಾಪ್ತಿಯಲ್ಲಿ ಕೆಲವೊಂದು ಹಿರಿಯ ನಾಗರಿಕರಿಗಾಗಿ ಮತದಾನ ಕೇಂದ್ರಕ್ಕೆ ನಡೆದುಕೊಂಡು ಬರಲು ಅಸಾಧ್ಯವಾಗಿರುವ ಕಾರಣ ಅವರಿಗಾಗಿ, ಆಮೇಲೆ ವಿಶೇಷ ಚೇತನರಿದ್ದರೂ ಕೂಡ ಅವರಿಗಾಗಿ 3 ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಮಗೆ ಯಾರಿಗಾದರೂ ಸಿಬ್ಬಂದಿಗಳಿಗೆ ಅಥವಾ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗೆ ಕರೆಯನ್ನು ಮಾಡಿದರೆ ಅವರನ್ನು ಮನೆಯಿಂದ ತಂದು ಬೂತಿಗೆ ತಂದು ಮತದಾನ ಮಾಡಿ ಮರಳಿ ಮನೆಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಪುರಸಭೆಯಿಂದ ಮಾಡಲಾಗಿದೆ.